ನೋಡ್ರಿ, ಎಷ್ಟು ಚಂದದ ಊರು, ಎಷ್ಟು ಚಂದದ ರಸ್ತೆಗಳು. ಇಂಥ ರಸ್ತೆಗಳಲ್ಲಿ ಬಿಟ್ಟರೆ ಇನ್ನೆಲ್ಲೂ ನೋಡೋಕ್ಕೆ ಸಿಗಲ್ಲ. ಇಲ್ಲೆಲ್ಲ ಫುಲ್ ಸ್ಟ್ರಿಕ್ಟ್ ಅಂದರೆ ಸಖತ್ತು ಸ್ಟ್ರಿಕ್ಟ್. ಇಲ್ಲೆಲ್ಲ ಹೆಂಗೆ ಅಂತಂದರೆ ನಿರ್ಧಾರ ಅಂದರೆ ನಿರ್ಧಾರ, ಹಿಂಗೆ ಹಾಕಿದ್ದೀನಿ ಈ ಕಡೆ ತೆಗ್ದಾಕಲ್ಲ. ಶಿಸ್ತುಬದ್ಧ ಒಂದು ವ್ಯವಸ್ಥೆ ಅಂತಲೇ ಹೇಳ್ಬೋದು. ಇಲ್ಲಿ ಏನೇ ಕೆಲಸ ಮಾಡೋದಿದ್ರು ಶಿಸ್ತಾಗಿ ಕೆಲಸ ಮಾಡ್ತಾರೆ, ಬೇರೆ ಥರ ಕೆಲಸನೇ ಮಾಡಲ್ಲ. ದಟ್ ಈಸ್ ಹಾಸನ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ ಬಸ್ಸು, ನಾನು ಮಂತ್ರ ಹಾಸನ್. ಇವಾಗ ನೀವೇನು ನೋಡ್ತಿದ್ದೀರಾ, ನೈಟ್ ಹೊತ್ತಿಲ್ಲಿ ಬಂದರೆ ಅವನ ಅಮ್ಮನ ರೋಡೇ ಕಾಣಲ್ಲ. ಯಾಕೆ ಅಂತಂದರೆ ಇಲ್ಲಿ ತುಂಬ ಕತ್ಲೆ ಇರುತ್ತೆ, ಲೈಟ್ಸ್ಗಳೇನಿರಲ್ಲ. ನೀವೇನು ನೋಡ್ತಿದ್ದೀರ, ಇಲ್ಲಿ ಇಂಡಿಕೇಷನ್ ಆಗೋಂಥ ಯಾವುದೇ ಒಂದು ರೇಡಿಯಮ್ ಕೂಡ ಇಲ್ಲಿ ಬರೋಲ್ಲ. ಇಲ್ಲಿ ಬ್ಯಾರಿಕೇಡ್ ಹಾಕೋರು. ಯಾವನಾದರೂ ಹೊಸಬ ಈ ರೋಡಿಗೆ ಗೊತ್ತಿಲ್ಲದಿದ್ದವನು ಬಂದರೆ, ಓವರ್ಟೇಕ್ ಹೊಡ್ಕೊಂಡು ಬಂದರೆ ಇಲ್ಲಿ ನಿಜವಾಗ್ಲೂ ಎಂಥ ಒಂದು ಭಯಾನಕ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಾ. ಇಲ್ಲಿ ಇಂಡಿಕೇಷನ್ ಆಗೋಂಥ ಒಂದೇ ಒಂದು ರೇಡಿಯಮ್ ಸ್ಟಿಕ್ಕರ್ ಇಲ್ಲ, ಏನಿಲ್ಲ. ಬೇಕಾಬಿಟ್ಟು ಅವ್ರಿಗೆ ಬೇಕಾದಂಗೆ ಗುಂಡಿ ತೆಗಿಯೋದು, ಅವ್ರಿಗೆ ಬೇಕಾದಂಗೆ ರೋಡ್ ಹಾಕೋದು, ಅವ್ರಿಗೆ ಬೇಕಾದಂಗೆ ಟಾರ್ ಹಾಕೋದು. ಏನು ಗುರು ಇದು ಯಪ್ಪ! ನಿಜವಾಗ್ಲೂ ನಮ್ಮ ಜನಗಳು ಎಷ್ಟು ಹೆಡ್ ನನ್ನ ಮಕ್ಕಳು ಅಂತಂದರೆ, ನಿಜವಾಗ್ಲೂ ಅಷ್ಟೊಂದು ಹೆಡ್ ನನ್ನ ಮಕ್ಕಳು. ಇವತ್ತಿಗೂ ನಾವು ಎಷ್ಟೋ ಜನ ಕಿತ್ತಾಡ್ತಿದ್ದೀವಿ. ನಾವು BJP, ನಾನು ಕಾಂಗ್ರೆಸ್ಸು, ನಾನು JDS, ರಾಜಕೀಯ ಪಕ್ಷ. ಅವ್ರವ್ರುಗಳು ದುಡ್ಡು ಮಾಡ್ಕೊಂಡು ಅವ್ರವ್ರುಗಳು ಚೆನ್ನಾಗೇ ಇದ್ದಾರೆ. ದರಿದ್ರ ನನ್ನ ಮಕ್ಕಳು ನಾವು, ಕ್ವಾಶ್ ನನ್ನ ಮಕ್ಕಳು ಅಂತಲೇ ಹೇಳ್ಬೋದು. ನಾವು ಕಿತ್ತಾಡೋದು ನಮ್ದು ಆ ಪಕ್ಷ, ನಮ್ದು ಈ ಪಕ್ಷ. ಯಾವನೇನು ಕಿತ್ತು ಹೊರೆಯಾಗೋದು ಇಲ್ಲ. ಯಾವನೇನಾದರೂ ಏನಾದ್ರು ಉಪಕಾರ ಇದೆಯಾ? ಏನಿಲ್ಲ. ನೀವು ಮುಕ್ಲಾರ ಕೆಲಸ ಮಾಡಬೇಕು, ತಿನ್ಬೇಕು, ದುಡಿಬೇಕು ಅಷ್ಟೇ. ನೀನೇನಿಲ್ಲ. ಅವ್ನು ಬಂದು ನಿನಗೆ ಅನ್ನ ಹಾಕಕ್ಕಿಲ್ಲ, ಅವ್ನು ಬಂದು ನಿನ್ನ ಮನೆ ಸಾಲ ತೀರ್ಸಕ್ಕಿಲ್ಲ. ಅಯ್ಯ, ಆ ಒಂದು ಬೆಳಕಳಿಗೆ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಯಾವನ್ನ ಎತ್ಕೊಡ್ತಾನೆ, ಯಾವನ್ನ ಮಾಡ್ತಾನೆ. ಅಯ್ಯೋ, ಇವೆಲ್ಲ ಕರ್ಮಗಳನ್ನ ನೋಡೋಕೆ ಆಯ್ತಿಲ್ಲ ಕಣ್ರಿ ಕಣ್ಣಲ್ಲಿ. ದೇವ, ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹಿತ ಅನ್ನಿಸ್ತೈತೆ. ನಾರ್ಮಲ್ ಟೈಮಲ್ಲಿ ಈ ವೆಹಿಕಲ್ಸ್ ಇದ್ದರೆ ಗಾಡಿ ಓಡ್ಸೋಕ್ಕೆ ಸಖತ್ತು ಬೇಜಾರಾಗ್ಬಿಡುತ್ತೆ.